ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ. ಹೌದು ಸ್ನೇಹಿತರೆ, ಒಂದು ವಕೀಲರು ಹೇಳಿದ್ದಾರೆ, ಖಂಡಿತವಾಗ್ಲೂ ದರ್ಶನ್ ರವರಿಗೆ ಇನ್ನು ಒಂದು ತಿಂಗಳಲ್ಲಿ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾವ ರೀತಿಯಾಗಿ ಬೇಲ್ ಸಿಗುತ್ತೆ, ಸೊ ಏನನ್ನ ಒಂದು ನಿರ್ಧಾರವನ್ನು ಮಾಡಲಿದ್ದಾರೆ, ಸೊ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಸೊ ಯಾಕಪ್ಪ ಅಂತಂದರೆ ದರ್ಶನ್ ರವರು ಹೊರಗಡೆ ಬರ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ. ಸೊ ಒಂದು ನೋಡ್ಕೊಂಡು ಬರೋಣ ಬನ್ನಿ. ಸೊ ಯಾವ ರೀತಿಯಾಗಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಒಂದು ಇಲ್ಲಿ ತೆಗೆದುಕೊಂಡಿರೋ ನಿರ್ಧಾರವಾದರೂ ಏನು, ಒಂದು ನ್ಯಾಯಾಲಯ ಸ್ವತಃ ತಾವೇ ಹೇಳಿಕೊಂಡು ಬಿಟ್ಟಿದ್ದಾರೆ. ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ, ಯಾವುದೇ ರೀತಿಯ ಬೇಲ್ಗೆ ಅಪ್ಲೈಯನ್ನು ಮಾಡಬೇಡಿ, ಸೊ ಒಂದು ಕೋರ್ಟಿನ ಟೈಮನ್ನು ವೇಸ್ಟ್ ಮಾಡಬೇಡಿ ಅನ್ನೋದನ್ನು ನ್ಯಾಯಾಧೀಶರೇ ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಬೇಲ್ ಸಿಗುತ್ತೆ ಅನ್ನೋದನ್ನು 100% ಆಗಿ ಹೇಳಿಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಒಂದು ದರ್ಶನ್ ಅವರಿಗೆ ಬೇಲ್ ಸಿಗೋದು ಬೇಡ. ಯಾಕಪ್ಪ ಅಂತಂದರೆ ಅವರು ಒಂದು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಆ ತಪ್ಪಿಗೆ ಅವರು ಒಳಗಡೆನೇ ಇರಬೇಕು. ಸೊ ಒಂದು ದರ್ಶನ್ ಅವರು ಹೊರಗಡೆ ಬರಬಾರ್ದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಕೆಲವು ಜನ ಒಂದು ಕೋಪತೆಗೆ ಬುದ್ಧಿಯನ್ನು ಕೊಟ್ಬಿಟ್ಟು ಏನೂ ತಿಳಿಲಾರದೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಅವರು ಮಾಡಿರೋ ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಇಂದಿಗೂ ಕೂಡ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ್ ಅವರು ಹೊರಬರಲಿ ಅನ್ನೋದು ಹಲವರ ಅಭಿಪ್ರಾಯವಾಗಿದೆ. ಸೊ ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ದರ್ಶನ್ ಅವರು ಒಂದು ಹೊರಗಡೆ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಒಳಗಡೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ದರ್ಶನ್ ರವರು ತುಂಬಾ ಒಂದು ಶ್ರಮಜೀವಿ, ಹೊರಗಡೆ ಇದ್ದರೆ ಇಂದಿಗೂ ಎಷ್ಟೋ ಜನರಿಗೆ ಒಂದು ದಾರಿ ದೀಪವಾಗ್ತಾ ಇದ್ರು. ಯಾಕಪ್ಪ ಅಂತಂದರೆ ಒಂದು ದರ್ಶನ್ ರವರು ತಮ್ಮ ಮನೆಯ ಬಾಗಿಲಿಗೆ ಬಂದಂಥ ಬಡವರಿಗೆ ಆಗಿರ್ಬೋದು, ಒಂದು ಅಸಹಾಯಕರಿಗೆ ಆಗಿರ್ಬೋದು, ತಮ್ಮ ಕೈಲಾದಷ್ಟು ಎಷ್ಟೋ ಆದಷ್ಟು ಒಂದು ಸಹಾಯವನ್ನು ಇವರು ಮಾಡ್ತಾನೆ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ ನಾವು ಹಲವು ದಿನಗಳಿಂದ ನೋಡ್ಕೊಂಡು ಬಂದೀವಿ ದರ್ಶನ್ ರವರನ್ನು. ಸೊ ತುಂಬಾ ಒಬ್ಬ ಶ್ರಮಜೀವಿ, ಹಾಗೆ ಒಂದು ದಾನ ಧರ್ಮಗಳನ್ನು ಕೂಡ ಇವರು ಕೂಡ ಮಾಡ್ತಾರೆ. ಕೈಲಾದಷ್ಟು ದಾನ ಧರ್ಮವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಸೊ ಒಂದು ಹಲವಾರು ಪ್ರಾಣಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಸೊ ಇಷ್ಟೊಂದು ದಾನ ಧರ್ಮವನ್ನು ಮಾಡಿ, ಇಷ್ಟೊಂದು ಹೆಲ್ಪಿಂಗ್ ನೇಚರ್ ಗುಣ ಇವರಲ್ಲಿ ಇದೆ. ಸೊ ತುಂಬಾ ಒಂದು ಹೆಲ್ಪನ್ನು ಕೂಡ ಇವರು ಮಾಡ್ತಾರೆ. ಸೊ ಅಂತಹ ದರ್ಶನ್ ರವರು ಒಂದು ತುಂಬ ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾಕೆ ಈ ರೀತಿಯಾದ ಒಂದು ವಿಧಿಯಾಟ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಪ್ಪ ಅಂತಂದರೆ, ತುಂಬಾ ಒಂದು ಶ್ರಮಜೀವಿ ಆದರೂ ಕೂಡ ಇಲ್ಲಿ ಏನಾಗಿದೆ ಅಂದರೆ, ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅದು ಯಾವುದು ಮ್ಯಾಟ್ರ್ ಆಗೋದೇ ಇಲ್ಲ. ಸೊ ಒಂದು ಕೆಟ್ಟ ಕೆಲಸವನ್ನು, ಒಂದೇ ಕೆಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಅದೇ ಮ್ಯಾಟ್ರ್ ಆಗೋದು ಮನುಷ್ಯನಿಗೆ. ಸೊ ಆ ರೀತಿಯಾಗಿ ದರ್ಶನ್ ರವರ ಒಂದು ವೈಯಕ್ತಿಕ ವಿಚಾರದಲ್ಲೂ ಕೂಡ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಒಂದು ದರ್ಶನ್ ಅವರು ತುಂಬ ಒಂದು ಒಳ್ಳೆಯ ಕೆಲಸವನ್ನು ಸಮಾಜಕ್ಕೆ ಮಾಡಿದ್ದಾರೆ. ಆದರೆ ಅವರು ಮಾಡಿರೋ ಒಂದೇ ಒಂದು ಕೆಟ್ಟ ಕೆಲಸವನ್ನು ಸಮಾಜ ಎತ್ತಿ ಹಿಡಿತಾ ಇದೆ. ಒಂದು 1000 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಮನುಷ್ಯನ ಒಂದು ಕೆಟ್ಟ ಕೆಲಸವನ್ನೇ ಒಂದು ಸಮಾಜ ಎತ್ತಿ ಹಿಡಿಯೋಕೆ ಅನ್ನೋದಕ್ಕೆ ಇದೇ ಕಾರಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇದೇ ಒಂದು ಸರಿಯಾದ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ ವಕೀಲರು ಹೇಳಿದ್ದಾರೆ, ದರ್ಶನ್ ಅವರಿಗೆ ಬೇಲ್ ಕೊಡಿಸ್ತೀನಿ ಈ 1 ತಿಂಗಳಲ್ಲಿ ಅನ್ನೋ ಮಾತನ್ನು. ಸೊ ನೀವು ಹೇಗೆ ಬೇಲ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ಒಂದು ದರ್ಶನ್ ರವರ ಒಂದು ವೃತ್ತಿ ಹಾನಿಯನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ದರ್ಶನ್ ರವರ ತಾಯಿಗೆ ಒಂದು ಅನಾರೋಗ್ಯವಿದೆ ಅಂತೆ. ಸೊ ಒಂದು ಹುಷಾರಿಲ್ವಂತೆ. ಸೊ ಒಂದು ತಾಯಿಯ ಅನಾರೋಗ್ಯ ಒಂದು ಕಾರಣವನ್ನು ಇಟ್ಕೊಂಡ್ಬಿಟ್ಟು ಒಂದು ಬೇಲ್ಗೆ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಬೇಲ್ ಒಂದು ಮಂಜೂರಿ ಆಗೇ ಆಗುತ್ತೆ ಅನ್ನೋ ಮಾತನ್ನು ಒಂದು ದರ್ಶನ್ ರವರ ಪೈಲ ವಕೀಲರು ಹೇಳಿಕೊಂಡಿದ್ದಾರಂತೆ. ಸೊ ಇನ್ನು ದರ್ಶನ್ ಅವರು ಆದಷ್ಟು ಬೇಗ ಹೊರಬರಲಿ ಅನ್ನೋದು ಈ ಹಲವರ ಅಭಿಪ್ರಾಯವಾಗಿದ್ದರೆ, ದರ್ಶನ್ ರವರು ಹೊರಗಡೆ ಬರಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆ ಇರಬೇಕು ಅನ್ನೋದೇ ಹಲವರ ಅಭಿಪ್ರಾಯವಾಗಿದೆ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ದರ್ಶನ್ ಅವರು ಹೊರಗಡೆ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.